ನಮಸ್ಕಾರ. ಇದು ನಾವು ಕಡಿತಾ ಇರೋಂಥ ಸಿಲ್ವರ್ ಬಂದು ಸಕಲೇಶ್ಪುರದಿಂದ ಆಚೆ ಬೇಲೂರು ಬಿಕ್ಕೋಡು ಹತ್ತತ್ರ ಬರುತ್ತೆ. ಇದು ನಾವು ತಗೊಂಡಿರೋದು ಅಂದರೆ ಒಂದು 10 ಲಕ್ಷದ ಚಿಲ್ಲರೆ ಅಮೌಂಟ್ ಇದ್ದು ಹೆಚ್ಚು ಕಡಿಮೆ 5-6ರಿಂದ ಓಡಾಡ್ಬೋದು. ಹೆಚ್ಚು ಕಡಿಮೆ ನಮಗೆ ಇದ್ರ ಲಾಭ ಆಗಿರೋ ಪ್ರಮಾಣ ಅಂದರೆ ಕಡಿಮೆ 1 ಲಕ್ಷ 2 ಲಕ್ಷ ಹತ್ತಿರ ಲಾಭ ಸಿಕ್ಕಿದೆ. ಇಲ್ಲಿ ಏನು ಅಂದರೆ ಕೆಲಸ ಸ್ವಲ್ಪ ಜಾಸ್ತಿ ಇತ್ತು. ನಾವಿದನ್ನು ತಿಳಿಸ್ತಾ ಇರೋದು ಜಾಗ ಅಂದರೆ ಚಿಕ್ಕಮಂಗ್ಳೂರು ಮಿಲ್ ಅವರಿಗೆ. ಮಿಲ್ ಹೆಸರು ನಿಮಗೆ ಮೆನ್ಷನ್ ಮಾಡ್ತೇನೆ ಡಿಸ್ಕ್ರಿಪ್ಷನಲ್ಲಿ ಬೇಕು ಅಂದರೆ. ಇದು ನಾನು ಮತ್ತು ನಮ್ಮ ಸ್ನೇಹಿತರು ಒಬ್ಬಿದ್ದಾರೆ, ಇಬ್ಬರು ಸೇರಿ ಮಾಡಿರ್ತಕ್ಕಂಥ ಟಿಂಬರ್ ಪೈಪ್ರಿ. ಟಿಂಬರ್ನಲ್ಲಿ ಕೆಲವರು ಹೇಳ್ತಾರೆ ಲಾಭ ಇಲ್ಲ, ಬರೀ ಲಾಸೇ ಬರುತ್ತೆ ಅಂತೇಳಿ. ಅದು ವಿಧಾನ ಬೇರೆ ಇದೆ. ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಯಾರಾದರೂ ಕಮೆಂಟ್ ಮಾಡಿ ಇದನ್ನು ಹೇಗೆ ಲಾಭ ಪ್ರಮಾಣದಲ್ಲಿ ಮಾಡಬೇಕು ಅಂತ ಹೇಳಿದರೆ ನಾನು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹೆಚ್ಚು ಕಡಿಮೆ ನನಗೆ 15 ದಿವಸದ ಕೆಲಸ ಆಯಿತು. ಇಲ್ಲಿ ನಾನು 15 ದಿವಸಕ್ಕೆ ಸಂಬಂಧಪಟ್ಟು ಹೆಚ್ಚು ಕಡಿಮೆ 1.5-2 ಲಕ್ಷಕ್ಕೆ ನಾವು ಲಾಭ ತಗೊಂಡಿದ್ದೀವಿ. ಇದು ನೋಡಿ, ಇದು 10 ವೀಲ್ ಗಾಡಿ. ಮತ್ತು ನಾವು ಇದು ಟ್ರೈನಲ್ಲಿ ಲೋಡ್ ಮಾಡೋಂಥದ್ದು ಜಾಗ. ಆ ಥರ ಏನೂ ಸಂದರ್ಭ ಇರಲಿಲ್ಲ. ನಾವು ಬೇಗ ಲೋಡ್ ಆಗಲಿ, ಇಲ್ಲಿಗೆ ಬೇಗ ಮರ ಕಳಿಸೋ ಒಂದು ಹಂತದಲ್ಲಿ ನಾವು ಟ್ರೈ ಮಾಡಿ ಇದನ್ನು ಕಳಿಸಿದ್ದು. ಹಾಗಾಗಿ ಇದು ನೋಡಿ, ಇದು 6 ವೀಲ್ದು ಒಂದು ಲೋಡ್ ಆಗಿದೆ. ಇದು ಇವಾಗ ಹೋಗ್ತಾ ಇದೆ. ಇದು ಫುಲ್ ಲೋಡು, ಲೈಟ್ ಲೋಡು. ಇದರಲ್ಲಿ 400 ಚಿಲ್ಲರೆ ಸೇಫ್ಟಿ ಮರ ಸಿಕ್ಕಿದೆ. ಆಮೇಲೆ ಒಂದು 10 ವೀಲು, ಒಂದು 2 10 ವೀಲ್ ಆಗಿದೆ. ಇದೆಲ್ಲ ಸೇರಿಸಿ ಒಂದು 7ರಿಂದ 8 ಲೋಡು ಮರ ಸಿಕ್ಕಿದೆ ನಮಗೆ. ನಮ್ಮದು ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದರೆ ಅದಕ್ಕಿಂತ ನಮಗೆ 2 ಪಟ್ಟಿದಲ್ಲಿ ಮರ ಸಿಕ್ಕಿದೆ. ಹಾಗಾಗಿ ನಾವು ಈ ಕೂಪನ್ನ ಮಾಡಿದಾಗಿಂದ ಹೆಚ್ಚು ಕಡಿಮೆ ಒಂದು ಲಾಭದ ಹಂತದಲ್ಲಿ ನಾವು ವ್ಯವಹಾರ ಮಾಡಿದ್ದೀವಿ. ಇದು ನಾನು ಹೇಳ್ತಿರೋದೆಲ್ಲ ಸತ್ಯ. ನಾವು ವಿಡಿಯೋಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಏನಂದರೆ ಟಿಂಬರ್ ಮಾಡೋದಲ್ಲಿ ಮತ್ತು ನಾವು ಸ್ಟಾರ್ಟಿಂಗ್ ಏನು ಮಾಡ್ತೀವಿ ಅದೇ ನಮಗೆ ಶ್ರಮ ಅಂತ ಅನ್ಸೋದು. ಸ್ಟಾರ್ಟಿಂಗ್ ನಾವು ಮರ ಯಾವಾಗ ತಗೋತೀವಿ, ಯಾವಾಗ ಅಳತೆ ಮಾಡ್ತೀವಿ, ಯಾವಾಗ ಕಡಿತೀವಿ ಅನ್ನೋದನ್ನು ನಾವು ಡಿಪೆಂಡ್ ಮಾಡಿಕೊಂಡು ಮಿಲ್ಲಲ್ಲಿ ತಿಳ್ಕೊಂಡು ಯಾವ ರೇಟಿಗೆ ಆಗುತ್ತೆ, ಯಾವ ರೇಟಿಗೆ ಮಾಡಬೇಕು, ಯಾವ್ಯಾವುದು ಕಟ್ಟಿಂಗ್ ಮಾಡಬೇಕು, ಯಾವ್ಯಾವ ಸೈಜಿಗೆ ಕಟ್ಟಿಂಗ್ ಮಾಡಬೇಕು ಅನ್ನೋದೆಲ್ಲ ಒಂದು ಲೆಕ್ಕಾಚಾರ ಇರುತ್ತೆ. ಈ ಲೆಕ್ಕಾಚಾರದ ಮುಖಾಂತರ ಮಾಡಿದರೆ ಟಿಂಬರ್ನಲ್ಲಿ ಯಾವುದೇ ಕಾರಣಕ್ಕೆ ಲಾಸ್ ಆಗೋಲ್ಲ. ಮತ್ತು ಯಾವ ಪೀಸನ್ನು ಯಾವ ಮಿಲ್ಲಿಗೆ ಕೊಟ್ಟರೆ ಒಂದು ಅನುಕೂಲ ಆಗುತ್ತೆ, ಲಾಭ ಆಗುತ್ತೆ ಅನ್ನೋ ದೃಷ್ಟಿಲಿ ನಾವು ವ್ಯವಹಾರ ಮಾಡಬೇಕು. ಈಗ ಮರ ಯಾರೋ ಬೆಳೆದಿರ್ತಾರೆ, ನಮಗೆ 10 ದಿವಸ 12 ದಿವಸದ ಕೆಲಸ ನಾವು ಮರ ಕಡಿದು ಮಾರ್ಬಿಡ್ತೀವಿ. ಮತ್ತು ತೋಟದವರಿಗೆ ತುಂಬ ಶ್ರಮ ಇರುತ್ತೆ ಮರ ಬೆಳೆಯೋದಕ್ಕಾಗಲಿ, ಮರ ಸಾಕಿ. ಇದು ಹೆಚ್ಚು ಕಡಿಮೆ 30-40 ವರ್ಷದ ಮರಗಳಿವೆಲ್ಲ. ಇದೆಲ್ಲ ಒಂದು ಎವರೇಜ್ ಇದೆ. ಅಂದರೆ 4 ಅಡಿ, 3 ಅಡಿ, 3.5 ಅಡಿ, 5 ಅಡಿ ದಪ್ಪದ ಮರ ಎಲ್ಲ ಸಿಕ್ಕಿದೆ ನಮಗೆ. ಇದು ನಾವು 2 ಮಿಲ್ಲಿಗೆ ತುಂಬಿಸಿದ್ವಿ. ಒಂದು ನಮ್ಮ ಲೋಕಲ್ ನಮ್ಮ ಸ್ನೇಹಿತರೊಬ್ಬರು ತುಂಬಿಸಿದ್ರು. ಇನ್ನು ಅದು ಬಿಟ್ಟರೆ ನಾವು ಚಿಕ್ಕಮಂಗ್ಳೂರು ಒಬ್ಬರು ತುಂಬಿದ್ವಿ. 2 ನಮ್ಮ ಸ್ನೇಹಿತರೆ ನಮಗೆ ಗೊತ್ತಿರೋಂಥವ್ರು. ಅದು ತುಂಬಿಸಿದ್ವಿ. ನಮಗೆ ಹೆಚ್ಚು ಕಡಿಮೆ ನಮಗೆ ಅವರೇಜ್ ಲಾಭ ಸಿಕ್ಕಿದೆ. ಲಾಸ್ ಅಂತೂ ಆಗಲ್ಲ ಸಿಲ್ವರ್ದು. ಲಾಸ್ ಆಗದೇ ಮತ್ತೆ ಮಾಡಬೇಕು. ನಾವು ಸ್ಟಾರ್ಟಿಂಗೇ ನೋಡಬೇಕು. ಅಳಿವಾಗ ಮತ್ತು ನಾವು ಅಡ್ವಾನ್ಸ್ ಕೊಡುವಾಗ ಮಾತಾಡಿ ಅದೇ ಒಂದು ರಿಸ್ಕ್ ಆಗೋದು. ರಿಸ್ಕ್ ಏನು ಬರೋಲ್ಲ. ಅವಾಗ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಒಂದು ವ್ಯವಹಾರ ಮಾಡಿದರೆ ನಮಗೆ ಖಂಡಿತ ಲಾಭ ಆಗುತ್ತೆ. ಯಾರಿಗಾದರೂ ಇದ್ರ ಬಗ್ಗೆ ಹೆಚ್ಚಿಂದ ಏನೋ ತಿಳ್ಕೋಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಾವು ಹೇಗೆ ಮಾಡೋದನ್ನೋ ವಿಧಾನ ತಿಳಿಸ್ತೀನಿ. ಮತ್ತು ಎಲ್ಲಿಗೆ ಹಾಕಿದ್ವಿ, ಏನು ರೇಟ್ ಸಿಕ್ತು ಅನ್ನೋದನ್ನು ಎಲ್ಲ ತಿಳ್ಕೋಬೇಕು ಅಂದರೆ ಅದನ್ನು ಕಮೆಂಟ್ ಮಾಡಿ. ಇಲ್ಲಿ ರೋಡ್ ಸೈಡ್ ಸ್ವಲ್ಪ ನಮಗೆ ಕಾಂಪ್ಲಿಕೇಟೆಡ್ ಆಯಿತು ಅಂದರೆ ಇದು ತಿರುಗಾಡೋ ಜಾಗ. ಇದು ನಾವು ತಿರುಗಾಡೋ ಅಂಥ ಜಾಗ. ಮತ್ತು ಒಂದೇನು ಅಂದರೆ ನಾವು ಅಳಿವಾಗ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಮರನ ಅಳಿವಾಗ ಯಾರು ಅಳಿತಾರೆ, ನಾವೇ ಅಳಿಯೋದಾದ್ರೆ ಓಕೆ. ಇಲ್ಲಾಂದರೆ ನಾವು ರೈಟ್ರನ್ನ ಒಂದು ಕಾನ್ಸೆಪ್ಟನ್ನ ತಗೊಂಡು ಅವರಿಗೆ ಹೆಚ್ಚು ಕಡಿಮೆ 1.5-2 ಸಂಬಳ ಇರುತ್ತೆ, ಅವ್ರನ್ನ ತಗೊಂಡ್ರೆ ಒಳ್ಳೆಯದು. ಕೆಲವೊಂದು ಜಾಗದಲ್ಲಿ ಅವರು ಸಮೇತ ಮೋಸ ಮಾಡ್ತಾರೆ. ನಮಗೆ ಹೆಚ್ಚು ಕಡಿಮೆ ಒಂದು 10 ಸೇಫ್ಟಿ 20 ಸೇಫ್ಟಿ ಮರ ಹೋದರೆ ಸುಮಾರು ದುಡ್ಡು ಹೋಯ್ತದೆ. ಆ ಒಂದು ಮೆಥಡನ್ನು ಯೂಸ್ ಮಾಡಿ ನಾವು ಮಾಡಬೇಕು. ಹಂಗಾಗಿ ನಾವೇ ಒಂದು ಅಳಿಯೋಣ ಒಂದು ಕಾನ್ಸೆಪ್ಟ್ನ ಕುಂತ್ಕೊಂಡಿದ್ರೆ ಮರನ ಸೇಫ್ಟಿ ಹಾಕೋದು, ಅಳಿಯೋದು ಎಷ್ಟು ಬಂತು ಏನು, ಮತ್ತು ಅವರು ಟೇಪ್ ಹಾಕುವಾಗ ನೋಡ್ಕೊಳ್ಳೋದು, ಈ ವಿಧಾನ ಎಲ್ಲ ನೋಡ್ಕೊಂಡು ವ್ಯವಹಾರ ಮಾಡಿದರೆ ತುಂಬ ಲಾಭ ಇರುತ್ತೆ. ಇದರಲ್ಲಿ ನಾವೇನಾದರೂ ಸ್ವಲ್ಪ ಮಾಡಿಬಿಟ್ರೆ ನಮಗೆ ಸೇಫ್ಟಿಲಿ ಹೊಡೆದಾಕ್ಬಿಡ್ತಾರೆ, ಸೇಫ್ಟಿಲಿ ಲಾಸ್ ಮಾಡಾಕ್ಬಿಡ್ತಾರೆ. ಈ ಲಾಸ್ ಮಾಡೋ ಅಂಥ ಉದ್ದೇಶನ ತಡೆಯೋದಕ್ಕೆ ಅಂದರೆ ನಾವು ರೈತರನ್ನ ಕರ್ಕೊಳ್ತೀವಿ. ರೈತರು ಕೆಲವೊಂದು ಕಡೆ ಶಾಮೀಲಾಗಿರ್ತಾರೆ, ಅದು ಏನು ಮಾಡೋಕ್ಕಾಗಲ್ಲ. ಈ ನೋಡ್ಕೊಂಡು